ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿಬಿಟ್ಟಿದೆ. ದೇಶದ ಜನತೆಗೆ ಯುದ್ಧದ ಎಫೆಕ್ಟ್ ತಟ್ಟದಂತೆ ಕೇಂದ್ರ ಕ್ರಮವನ್ನು ವಹಿಸೋದಕ್ಕೆ ಮುಂದಾಗಿದೆ. ಯಾವ ರೀತಿಯಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾದರೆ ಜೈಲು ಫಿಕ್ಸ್. ದೇಶಾದ್ಯಂತ ಎಸ್ಮಾ ಜಾರಿಗೊಳಿಸಿದ ಕೇಂದ್ರ ಸರ್ಕಾರ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ 1968 ಈ ಒಂದು ಇದರಲ್ಲಿ ಎಸ್ಮಾ ಜಾರಿ ಮಾಡೋದಕ್ಕೆ ಮುಂದಾಗ್ತೀವಿ ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ದೇಶದ ಇಂಧನ ಭದ್ರತೆಗಾಗಿ ಅತ್ಯಂತ ಕಠಿಣ ಕ್ರಮವನ್ನು ವಹಿಸಬೇಕಾಗುತ್ತೆ. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ನೋಡಿಕೊಳ್ಳೋದಕ್ಕೆ ಕ್ರಮ ಕೈಗೊಳ್ಳಿ ಎನ್ನುವಂತಹ ಸೂಚನೆಯಲ್ಲಿ ಇಲ್ಲಿ ಕೇಂದ್ರ ಕೊಟ್ಟಿರೋದು. ಕೇಂದ್ರಕ್ಕೂ ಕೂಡ ಬಹಳಷ್ಟು ಜನ ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಈ ರೀತಿಯಾದಂತಹ ಅಭಾವ ಸೃಷ್ಟಿಯಾದರೆ ನಮ್ಗಳ ಪರಿಸ್ಥಿತಿ ಏನು ಅಂತ ಹೇಳಿ. ಆದರೆ ಇಲ್ಲಿ ದಾಸ್ತಾನು ಇದೆ, ಆದರೂ ಕೂಡ ಹಾಹಾಕಾರ ಬಂದಿದ್ದು ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಒಂದು ಕಡೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಯಾವ ರೀತಿಯಾಗಿ ಆವರಿಸ್ಬಿಟ್ಟಿದೆ ದಿನನಿತ್ಯ ನಾವು ಗಮನಿಸ್ತಾ ಇದ್ದೀವಿ. ಈ ನಡುವೆ ಇಂಥದ್ದೊಂದು ಗ್ಯಾಸ್ನ ಅಭಾವ, LPG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಈ ರೀತಿಯಾದಂತಹ ಅಭಾವ ಸೃಷ್ಟಿ ಆಗ್ಬಿಡುತ್ತೆ ಅನ್ನೋದು ಒಂದಷ್ಟು ಕಡೆ ಮಾತು. ಇದರ ಮಧ್ಯದಲ್ಲಿ ಈಗಾಗಲೇ ಬುಕ್ ಆಗ್ತಾ ಇಲ್ಲ. ಆದರೆ ಇದೆಲ್ಲದರ ಮಧ್ಯೆ ಕೇಂದ್ರ ಹೇಳ್ತಾ ಇರೋದೇ ಬೇರೆ. ಇದರ ಯುದ್ಧದ ಎಫೆಕ್ಟ್ ದೇಶದ ಜನಗೆ, ರಾಜ್ಯದ ಜನಗಳಿಗೆ ತಟ್ಟದಂತೆ ನೋಡ್ಕೊಳ್ಳಿ. ಒಂದು ವೇಳೆ ಆ ರೀತಿ ನೋಡ್ಕೊಂಡ್ರೆ, ಆ ರೀತಿ ತಟ್ಟಿದ್ರೆ ಎಸ್ಮಾ ಜಾರಿ ಮಾಡಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಈ ರೀತಿಯಾದಂಥ ಕನ್ಫ್ಯೂಷನ್ ಉಂಟಾಗ್ತಾ ಇರೋದಲ್ಲಿ ಎಲ್ಲವೂ ಕರೆಕ್ಟ್ ಆಗಿದ್ರೆ, ದಾಸ್ತಾನಿದ್ರೆ ಯಾಕೆ ಏಜೆನ್ಸಿ ಬುಕಿಂಗ್ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಗ್ಯಾಸ್ ಪೂರೈಕೆಯಲ್ಲಿ ಒಂದು ವೇಳೆ ವ್ಯತ್ಯಯವಾದರೆ ಜೈಲು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ದೇಶಾದ್ಯಂತ ಎಸ್ಮಾವನ್ನು ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ. ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ 1968 ಜಾರಿ ಮಾಡಲಾಗಿದೆ. ದೇಶದ ಇಂಧನ ಭದ್ರತೆಗಾಗಿ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದೆ ಕೇಂದ್ರ. ಇಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ನೋಡ್ಕೊಳ್ಳೋದಕ್ಕೆ ಕ್ರಮ ವಹಿಸಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಗ್ಯಾಸ್ ವ್ಯತ್ಯಯವಾದರೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ ರಾಜ್ಯದ ಜನರದ ಮೇಲೆ, ಜೊತೆಗೆ ದೇಶದ ಜನರ ಮೇಲೆ. ಹಾಗಾಗಿ ಈ ಪೂರೈಕೆಯಲ್ಲಿ ಏನೂ ವ್ಯತ್ಯಯವಾಗದಂತೆ ನೋಡ್ಕೊಳ್ಳಿ ಎನ್ನುವಂಥ ಸಂದೇಶವನ್ನು ಕೇಂದ್ರ ಕೊಡ್ತಾ ಇದೆ. ಆದರೆ ಕನ್ಫ್ಯೂಷನ್ಸ್ ಎಲ್ಲ ಆಗ್ತಾ ಇದೆ. ಯಾಕೆ ಹಾಗಾದ್ರೆ ಬುಕಿಂಗ್ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಜನರ ಪ್ರಶ್ನೆ. ಒಂದ್ ಕಡೆ ವಾಣಿಜ್ಯ ಸಿಲಿಂಡರ್ ಕೊರತೆ ಬಹುತೇಕ ರಾಜ್ಯ ದೇಶಗಳ ಗೋಳು. ನಿಜಕ್ಕೂ ನೋಡಕ್ಕಾಗ್ತಾ ಇಲ್ಲ. ಸರತಿ ಸಾಲಿನಲ್ಲಿ ಕ್ಯೂ ಗಟ್ಟಿ ನಿಂತುಬಿಟ್ಟಿದ್ದಾರೆ ಗ್ಯಾಸ್ ಅನ್ನ ಪಡ್ಕೊಳ್ಳೋದಕ್ಕೆ. ಇಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ ಹೇಳ್ತಾ ಇರೋದು ಬೇರೆ. ಹಾಗಾಗಿ ಒಂದಷ್ಟು ಕನ್ಫ್ಯೂಷನ್ ಆಗಿಯೇ ಉಳಿದಿದೆ.